ಕಂಡವರ ಹೆಂಡತಿ ಜೊತೆ ಸಂಸಾರ ಮಾಡಿದ್ದ ಕಮಲಾಕರ್ ಭಟ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಗೋಶಾಲೆಯ ಹೆಸರಿನಲ್ಲಿ ಕೋಟಿ ಕೋಟಿ ಆಸ್ತಿ ಗಳಿಕೆ ಕೊಲೆ ಪ್ರಕರಣದಲ್ಲಿ ಕಮಲಾಕರ ಭಟ್ ಗ್ಯಾಂಗ್ ಸದ್ಯ ಜೈಲಿನಲ್ಲಿದೆ. ಶಿವಮೊಗ್ಗದ ಮುದುವಾಲ ಗ್ರಾಮದಲ್ಲಿ ಕೋಟಿ ಕೋಟಿ ಜಮೀನು ಖರೀದಿ. ಕಂಡವರ ಪತ್ನಿಯ ಸೆರಗಿಗೆ ಕೈ ಹಾಕಿ ಸುಟ್ಟುಕೊಂಡಿದ್ದ ಕಮಲಾಕರ್ ಭಟ್ ತುರು ಹಿಡಿದ ಜೈಲು ಸೆಲ್ಲಿನ ರಾಡ್ಗಳನ್ನ 1-2 ಅಂತ ಲೆಕ್ಕ ಹಾಕತ್ತಿದ್ದಾರೆ. ಆ ಕಮಲಾಕರ್ ಭಟ್ ಪ್ರಕರಣ ಸಂಬಂಧ ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ವರದಿಗಳೇ. ಪುಣ್ಯಾತ್ಮ ಮಾಡಿರೋ ಸಂಭಾವಿತ ಕೆಲಸ ಯಾವುದೂ ಇಲ್ಲ. 5 ವರ್ಷದ ಹಿಂದೆ 3.5 ಕೋಟಿಗೂ 10 ಎಕರೆ ಜಮೀನು ಖರೀದಿ ಮಾಡ್ಕೊಂಡಿದ್ದಂತೆ. ಇದೀಗ ಈ ಜಮೀನಿನ ಮೇಲೆ ಅದರ ಬೆಲೆ 6 ಕೋಟಿ ರೂಪಾಯಿ. ಗೋಶಾಲೆ ಹೆಸರಿನಲ್ಲಿ ಕಮಲಾಕರ್ ಭಟ್ ಕೋಟಿ ಕೋಟಿ ಆಸ್ತಿ ಗಳಿಕೆ ಆರೋಪ. ಕಮಲಾಕರ್ ಭಟ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಈ ಕಾವಿ ಬಟ್ಟೆ ಇದೆಯಲ್ಲ, ಅದಕ್ಕೆ ಅದರದೇ ಆದಂತಹ ಗೌರವ ಬೆಲೆಗಳೆಲ್ಲ ಇದೆ. ಈ ಲಂಗೋಟಿ ಪ್ರಿಯರು ಆ ಕಾವಿಗಿರ್ತಕ್ಕಂತಹ ಬೆಲೆಗಳನ್ನು ಕಳೀತಿದ್ದಾರೆ. ಲೆಕ್ಕಕ್ಕಿಂತ ಜಾಸ್ತಿ ಸೈಜ್ನಲ್ಲಿ ತಿಲಕ ಹಾಕೊಂಡು ಟಿವಿ ಮುಂದೆ ಬಂದಾಗಲೇ ಒಂದಷ್ಟು ಜನ ಅನ್ಕೊಂಡ್ರಂತೆ, ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಈ ಮುಖದಲ್ಲಿ ಅಂತ. ಕೈ ನೋಡಿ ಭವಿಷ್ಯ ಹೇಳುವವರ ವಿರುದ್ಧ ಯಾರೂ ಅಭಿಪ್ರಾಯ ಮಂಡಿಸ್ತಿಲ್ಲ. ಸಂಖ್ಯಾಶಾಸ್ತ್ರದ ವಿರುದ್ಧವೂ ನಾವಿಲ್ಲ ಅಂತ ಹೇಳಿ ಜನ ಕಾಮೆಂಟ್ ಮಾಡ್ತಾ ಇದ್ರು. ಆದ್ರೆ ಈ ತರಹದ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳಿಗೆ ಕಾವಿ ಹಾಕೋ ಅವಕಾಶವೂ ಮತ್ತು ಅರ್ಹತೆ ಎರಡೂ ಇಲ್ಲ ಅಂತ ಹೇಳಿ ಜನ ಮಾತನಾಡಿದ್ರು ಈತನ ಈ ಕಾಮಲೀಲೆ ಬಹಿರಂಗಗೊಂಡಾಗ. ಅದಾದ ನಂತರ ಈತನ ಹಿನ್ನೆಲೆಯನ್ನ ಕೆದಕೋದಕ್ಕೊಂದಷ್ಟು ಜನ ಮುಂದಾದ್ರು. ಇನ್ನು ಈತನ ಮೇಲೆ ಆರೋಪ ಕೇಳಬಂದ ನಂತರ ಈತನ ವಿರುದ್ಧ ಅನೇಕ ಅಸಹಜ ಸಾವಿನ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಈತನದ್ದೇ ಜಮೀನು ಹೇಳಲಾಗುವ ಜಮೀನಿನಲ್ಲಿ ಒಬ್ಬ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಗೋಶಾಲೆಯ ಹೆಸರಿನಲ್ಲಿ ಜಮೀನು ಖರೀದಿ. ಧರ್ಮ ದೇವರು ಗೋಶಾಲೆಯ ಹೆಸರಿನಲ್ಲಿ ದುಡ್ಡು ಮಾಡ್ಕೊಳ್ತಾ ಇದ್ದ. ಶಿವಮೊಗ್ಗದ ಮುದುವಾಲ ಗ್ರಾಮದಲ್ಲಿ ಕೋಟಿ ಕೋಟಿ ಜಮೀನು ಖರೀದಿ ಮಾಡಿದ್ದಂತೆ. ಗೋಶಾಲೆಯ ನಿರ್ಮಾಣಕ್ಕೆ 10 ಎಕರೆ, ಬರೋಬ್ಬರಿ 10 ಎಕರೆ ಜಮೀನು. 5 ವರ್ಷದ ಹಿಂದೆ 3.5 ಕೋಟಿಗೆ 10 ಎಕರೆ ಜಮೀನು ಖರೀದಿ ಮಾಡ್ಕೊಂಡು ಈಗ ಅದರ ರೇಟ್ ಎಷ್ಟು ಗೊತ್ತಾ? ಪ್ರೆಸೆಂಟ್ ಅದರ ಪ್ರೈಸು 6 ಕೋಟಿ ರೂಪಾಯಿ. ಗೋಶಾಲೆಯ ಹೆಸರಿನಲ್ಲಿ ಕಮಲಾಕರ್ ಭಟ್ ಕೋಟಿ ಕೋಟಿ ಆಸ್ತಿ ಗಳಿಕೆ ಆರೋಪ. ನಾವು ಮನೇಲಿ ಕೂತ್ಕೊಂಡು ಹರೇ ರಾಮ್ ಹರೇ ಕೃಷ್ಣ ಅಂತ ಇವರು ಬಾಯಲ್ಲಿ ಬರಬೇಕಾದ್ರೆ ಇವ್ರನ್ನೂ ನೋಡ್ಕೊಂಡು ಕೈ ಮುಗಿತೀವಿ. ಪುಣ್ಯಾತ್ಮ ಅದು ಯಾವುದೋ ಒಳ್ಳೆ ವಾಕ್ಯ ಹೇಳ್ತವನೆ ಅಂತ. ಆದರೆ ಇವರ ಅಂಗವಾಗಿರೋ ಹೃದಯದಲ್ಲಿದ್ದಂತಹ ಕಲ್ಮಶಗಳು ಒಂದೊಂದು ಹೊರಗೆ ಬರಬೇಕಾದ್ರೆ ಹಾಕ್ಕೊಂಡಿರೋದನ್ನು ಕೈಗಿಟ್ಕೊಂಡು ಒಡೆಯಾಡ ಅನಿಸ್ಬಿಡುತ್ತೆ. ಜನ ಬುದ್ಧಿ ಕಲಿಬೇಕು. ಈ ತರಹದ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಗಳನ್ನು ಹರಸಿ ಬೆಳೆಸಿ ಇವರು ಮಾಡಿರೋ ಹಲ್ಕಾ ಕೆಲಸಗಳು ಬಹಿರಂಗಗೊಂಡಾಗ ನಾವೇ ತಲೆ ಚೆಚ್ಕೊತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.